ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಜು ಮತ್ತೆ ನಿಮಗೆ ನನ್ನ ಜೀವನದಲ್ಲಿ ನಡೆದ ಮೊದಲು ಅನುಭವ ಹೇಳುತ್ತೇನೆ. ನಮ್ಮ ಊರು ಒಂದು ಸಣ್ಣ ಹಳ್ಳಿ. ಈಗ ನಾನು ಹೇಳುವ ಕತೆ ನನ್ನ ಮತ್ತು ನಮ್ಮ ಪಕ್ಕದ ಮನೆಯ ಹುಡುಗಿ ಜೊತೆ ಮಾಡಿದ ಮೊದಲ ಆಟ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಕುಟುಂಬ ವಾಸವಿತ್ತು. ಅವರಿಗೆ ಇಬ್ಬರು ಮಕ್ಕಳು, ಒಬ್ಬಳು ದೊಡ್ಡವಳು ಬಿಂದು 16, ಚಿಕ್ಕವಳು ಇಂದು 12. ನಮ್ಮ ಕುಟುಂಬ ನಮ್ಮ ಅಪ್ಪ ಅಮ್ಮ ಮತ್ತು ನಾನು 3 ಜನ. ಇಬ್ಬರ ಮನೆನೂ ಅಕ್ಕಪಕ್ಕದಲ್ಲಿ ಇತ್ತು. ನಾನು ಹೆಚ್ಚು ಸಮಯ ಅವರ ಮನೆಯಲ್ಲಿ ಇರುತ್ತದೆ. ಅವರಿಬ್ಬರ ಜೊತೆ ಆಟ ಆಡ್ತಾ ಇದ್ದೆ. ನಮ್ಮ ಊರ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಇರುವುದು ಕೇವಲ 7ನೇ ತರಗತಿಯವರೆಗೆ ಮಾತ್ರ. ಮುಂದೆ ಓದಬೇಕಾದರೆ ಪಕ್ಕದ ಊರಿಗೆ ಹೋಗಬೇಕು. 3 ಕಿಲೋಮೀಟರ್ ನಡೆದು ಹೋದರೆ ಅಲ್ಲಿ ಪ್ರೌಢಶಾಲೆ ಇದೆ. ನಮ್ಮ ಬಿಂದು ಅದೇ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದಳು. ನಮ್ಮಪ್ಪ ನನ್ನನ್ನು 7ನೇ ತರಗತಿ ಪಾಸ್ ಆದಾಗ ಪ್ರೌಢಶಾಲೆಗೆ ಸೇರಿಸಿದ. ಇಂದು ಇನ್ನೂ 6ನೇ ತರಗತಿಯಲ್ಲಿ ಇದ್ದಳು. ಅದರಿಂದ ನಾನು ಮತ್ತು ಬಿಂದು ಇಬ್ಬರೂ ಒಟ್ಟಿಗೆ ನಡೆದುಕೊಂಡು ಹೋಗುತ್ತಿದ್ದೆವು. ಶಾಲೆ ಮುಗಿಸಿ ಒಟ್ಟಿಗೆ ನಡೆದುಕೊಂಡು ಬರುತ್ತಿದ್ದೆವು. ಒಂದೊಂದು ದಿನ ಬಿಂದುಗೆ ವಿಶೇಷ ತರಗತಿಗಳು ಇರುತ್ತಿದ್ದವು. 6 ಗಂಟೆವರೆಗೂ ಕಾದು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಮನೆಗೆ ಹೋಗುವಷ್ಟರಲ್ಲಿ ತುಂಬಾ ಸಮಯವಾಗುತ್ತಿತ್ತು. ನನಗೆ ಆ ವಯಸ್ಸಿನಲ್ಲಿ ಯಾವುದೇ ಕಾಮ ಭಾವನೆ ಇರಲಿಲ್ಲ. ಒಂದು ದಿನ ಶನಿವಾರ ಬೆಳಗ್ಗೆ ನಮ್ಮ ಮನೆಯಲ್ಲಿ ನಾನು ಚಡ್ಡಿ ಹಾಕದೆ ಬೆತ್ತಲೆಯಾಗಿ ಸ್ನಾನ ಮಾಡ್ತಾ ಇದ್ದೆ. ಅದೇ ಸಮಯಕ್ಕೆ ಬಿಂದು ನನ್ನನ್ನು ಶಾಲೆಗೆ ಕರೆಯಲು ಮನೆಗೆ ಬಂದಿದ್ದಳು. ನಾನು, ಅಮ್ಮ ನನ್ನ ಬಟ್ಟೆ ತಗೊಂಡು ಬಾ, ಶಾಲೆಗೆ ಹೋಗಬೇಕು, ಲೇಟ್ ಆಗುತ್ತೆ. ಅಮ್ಮ ಹೊರಗಡೆ ಕೆಲಸ ಮಾಡ್ತಾ ಇದ್ದಳು. ಅದಕ್ಕೆ ನಾನು ಕೂಗಿದ್ದು ಕೇಳಿಸಿಕೊಂಡಿಲ್ಲ. ನಾನು, ಅಮ್ಮ ಬೇಗ. ಬಿಂದು, ಲೋ, ನಿಮ್ಮ ಅಮ್ಮ ಹೊರಗಡೆ ಇದ್ದರೆ ಶಾಲೆ ಲೇಟ್ ಆಗುತ್ತೆ, ಬೇಗನೆ ಬಾ. ನಾನು, ಎಗೆ ಬರೋದು, ಬಟ್ಟೆ ಇಲ್ಲ, ನೀನೇ ತೆಗೆದುಕೊಂಡು ಬಾ ಬೇಗ. ಬಿಂದು, ಸರಿ ಇರು. ಬಟ್ಟೆ ತೆಗೆದುಕೊಂಡು ಬಾತ್ರೂಮಿಗೆ ಬಂದಳು. ಬಿಂದು, ಛೀ, ಥೂ, ಏನೋ ನೀನು ಚಡ್ಡಿ ಹಾಕಿಕೊಳ್ಳದೆ ಸ್ನಾನ ಮಾಡ್ತಾ ಇದೀಯಾ? ಥೂ, ನಾನು ಯಾವಾಗಲೂ ಚಡ್ಡಿ ಬಿಚ್ಚಿ ಸ್ನಾನ ಮಾಡೋದು. ಬಿಂದು, ಲೋ, ನೀನು ಇನ್ನು ಸಣ್ಣ ಹುಡುಗ ಅಲ್ಲ, 8ನೇ ತರಗತಿ. ನೀನು ಚಡ್ಡಿ ಹಾಕಿಕೊಂಡು ಸ್ನಾನ ಮಾಡು, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳುತ್ತೇನೆ. ನಾನು, ಬೇಡ, ನಾಳೆಯಿಂದ ಚಡ್ಡಿ ಹಾಕಿಕೊಂಡು ಸ್ನಾನ ಮಾಡುತ್ತೇನೆ. ಆಯ್ತಾ? ಬಿಂದು, ಸರಿ, ಬೇಗನೆ ಬಾ ಎಂದು ನೀರನ್ನು ನನ್ನ ತುನ್ನೆಗೆ ಎಸೆದು ಓಡಿದಳು. ನಾನು ಬಟ್ಟೆ ಹಾಕಿಕೊಂಡು ತಿಂಡಿ ಮುಗಿಸಿ ಬಿಂದು ಜೊತೆ ಸೇರಿ ಶಾಲೆಗೆ ಹೋದೆ. ಅಂದು ಶನಿವಾರ ಮಧ್ಯಾಹ್ನ, ಶಾಲೆ ರಜೆ. ಶಾಲೆ ಬಿಟ್ಟ ಮೇಲೆ ನಾನು ಮತ್ತು ಸಿಂಧು ನಡೆದುಕೊಂಡು ಹೋಗುತ್ತಾ ಇದ್ದವು. ಬಿಂದು, ಏನೋ ಇವಾಗಲಾದರೂ ಒಳಗೆ ಚಡ್ಡಿ ಹಾಕಿದೀಯಾ? ನಾನು, ಹಮಾಮ್, ಹಾಕಿದ್ದೀನಿ, ನೋಡುತ್ತೀಯಾ? ಬಿಂದು, ನೋಡುತ್ತೇನೆ, ಇಲ್ಲಿ ಬೇಡ, ಬಾ, ಆ ಹಳ್ಳದಲ್ಲಿ ನೋಡುತ್ತೇನೆ. ನಾನು, ಸರಿ, ಬಾ. ಬಿಂದು, ಇವಾಗ ನಿನ್ನ ಪ್ಯಾಂಟ್ ಬಿಚ್ಚು, ಚಡ್ಡಿ ನೋಡಬೇಕು ಎಂದು ಅವಳೇ ನನ್ನ ಪ್ಯಾಂಟ್ ಬಿಚ್ಚಿದಳು. ಒಳಗಡೆ ಶೇಡ್ ಕಾಚ ಹಾಕಿದ್ದೆ. ಏನೋ ಇದು ಚಡ್ಡಿ ಹಾಕಿದ್ದೀನಿ ಎಂದೆ, ಕಾಚ ಹಾಕಿದೀಯಾ? ನಾನು ಇದೇ ತರದ್ದು ಹಾಕೋದು. ಬಿಂದು, ಸರಿ, ಇವಾಗ ನಾವು ಒಂದು ಆಟ ಆಡೋಣ, ಮನೆಯಲ್ಲಿ ಯಾರಿಗೂ ಹೇಳಬೇಡ. ನಾನು, ಆಯ್ತು, ಹೇಳಲ್ಲ. ಏನ್ ಆಟ ಹೇಳು? ಬಿಂದು, ಅಪ್ಪ ಅಮ್ಮ ಆಟ ಕಣೋ, ಬಾ ಆಡೋಣ. ನಾನು, ಅಪ್ಪ ಅಮ್ಮ ಆಟ ಅಂದ್ರೆ ಏನೇ? ಬಿಂದು, ಏನೂ ಇಲ್ಲ, ನಾನು ಹೇಳಿಕೊಟ್ಟು ಹಾಗೆ ಮಾಡು. ನಾನು, ಹಾಂ, ಸರಿ. ಬಿಂದು, ಇವಾಗ ನೀನು ಅಪ್ಪ, ನಾನು ಅಮ್ಮ, ಸರಿಯಾ? ನಾವಿಬ್ಬರು ಗಂಡ ಹೆಂಡತಿ. ನಾನು ನಿನಗಿಂತ ಚಿಕ್ಕವನು, ನಿನ್ನ ಗಂಡ ಹೇಗೆ ಆಗುತ್ತೆ? ಬಿಂದು, ಲೋ, ಇದು ಬರೀ ಆಟ ಅಷ್ಟೇ, ಬಾ, ಇವಾಗ ರಾತ್ರಿ ಹೊತ್ತು ಮಲಗೋಣ ಎಂದು ನನ್ನ ತಬ್ಬಿ ಹಿಡಿದು ಮಲಗಿದಳು. ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಮುಖದ ಮೇಲೆ ಒಂದು ಮುತ್ತು ಕೊಟ್ಟು ಗಟ್ಟಿಯಾಗಿ ತಬ್ಬಿಕೊಂಡಳು. ನಾನು, ಏನ ಮಾಡ್ತಾ ಇದ್ದೀಯಾ? ಬಿಂದು, ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಒಳ್ಳೆ ಸುಖ ಸಿಗುತ್ತೆ, ಆಮೇಲೆ ನೀನೇ ಬೇಕು ಅಂತೀಯಾ? ನಾನು, ನೀನು ಏನಾದರೂ ಮಾಡಿಕೋ ಎಂದು ಮಲಗಿದೆ. ಅವಳು ನನ್ನ ಮೇಲೆ ಬಂದು ನನ್ನ ಬಟ್ಟೆ ತೆಗೆದು ಕಾಚ ಬಿಚ್ಚಿ ನನ್ನ ಸಂಪೂರ್ಣ ಬೆತ್ತಲೆ ಮಾಡಿದಳು. ನಂತರ ತನ್ನ ಬಟ್ಟೆಗಳನ್ನು ಬಿಚ್ಚಿ ಅವಳು ಬೆತ್ತಲೆ ಆದಳು. ನಾನು ಅವಳನ್ನೇ ನೋಡುತ್ತಾ ಮಲಗಿದೆ. ನಿಧಾನವಾಗಿ ನನ್ನ ತುಣ್ಣೆಗೆ ಕೈ ಹಾಕಿ ಜಾಟಕ ಹೊಡೆಯಲು ಶುರು ಮಾಡಿದಳು. ನನ್ನ ತುಣ್ಣೆ ನಿಗುರಲು ಶುರುವಾಗಿತ್ತು.
10 ನಿಮಿಷ ಆಯ್ತು. ಸಿಂಧು ತುಣ್ಣೆನ ಬಾಯಿ ಹಾಕಿ ಚೆನ್ನಾಗಿ ಚೀಪೋದಕ್ಕೆ ಶುರು ಮಾಡಿದಳು. ನಾನು ತುಣ್ಣೆಗೆ ಒಳ್ಳೆ ಸುಖ ಸಿಕ್ಕಿತು. ಕೆಲವೇ ಸೆಕೆಂಡ್ಗಳಲ್ಲಿ ಎದ್ದು ನೆಟ್ಟಗೆ ನಿಂತಿತು. ನನ್ನ ತುಣ್ಣೆಯನ್ನು ನೋಡಿ ನಗುತ್ತಾ ನನ್ನ ಬಳಿ ಬಂದಳು. ಅವಳು ಮತ್ತೆ ನನ್ನ ತುಣ್ಣೆಯನ್ನು ಹೊಡೆಯುತ್ತಾಳೆ ಅಂದುಕೊಂಡೆ. ನನಗೆ ಸೆಕ್ಸ್ ಬಗ್ಗೆ ಗೊತ್ತಿಲ್ಲದಿದ್ದರೂ ಸಿನಿಮಾದಲ್ಲಿ ನೋಡಿ ಸ್ವಲ್ಪ ಗೊತ್ತಿತ್ತು. ಅವಳು ನಾನು ತಬ್ಬಿಕೊಂಡು ಅವಳ ಮೇಲೆ ಹೊರಳಾಡಲು ಹೇಳುತ್ತಾಳೆ ಅಂದುಕೊಂಡೆ. ಆದರೆ ಅವಳು ಹಾಗೆ ಮಾಡಲಿಲ್ಲ. ಅವಳ ತುಲ್ಲನ್ನು ನನಗೆ ನೆಕ್ಕಲು ಹೇಳಿದಳು. ನನಗೆ ಅಸಹ್ಯ ಅನಿಸಿತು. ಆದರೂ ಒಪ್ಪಿದೆ. ಸುಮಾರು 10 ನಿಮಿಷ ಆಯಿತು. ಅವಳ ತುಲ್ಲಿನಿಂದ ರಸ ಹೊರಬರುತ್ತಿತ್ತು. ಆವಾಗ ಅದು ಏನೆಂದು ನನಗೆ ತಿಳಿಯಲಿಲ್ಲ. ಅವಳ ಉಚ್ಚೆ ಇರಬಹುದು ಅಂದುಕೊಂಡೆ. ನನ್ನ ಕಣ್ಣು ಮುಚ್ಚಿ ಅವಳ ತುಲ್ಲನ್ನು ಐಸ್ ಕ್ರೀಮ್ನ ಹಾಗೆ ನೆಕ್ಕಲು ಶುರು ಮಾಡಿದೆ. ನನಗೆ ವಾಕರಿಕೆ ಬಂದಂಗಾಗುತ್ತಿತ್ತು. ಆದರೂ ಮುಂದುವರಿಸಿದೆ. ನನ್ನ ನೆಕ್ಕಾಟಕ್ಕೆ ಅವಳ ತುಲ್ಲಿನ ಮೇಲಿದ್ದ ಕೂದಲು ಒದ್ದೆಯಾದವು. ಅವಳು ಒಂದು ಕಾಲನ್ನು ನನ್ನ ಮೇಲೆ ಇಟ್ಟು ತುಲ್ಲನ್ನ 2 ಕೈಯಿಂದ ಅಗಲ ಮಾಡಿ ನನಗೆ ಒಳಗೆ ನೆಕ್ಕಲು ಹೇಳಿದಳು. ನಾನು ನೆಕ್ಕಲು ಶುರು ಮಾಡಿದೆ. ಅವಳ ಜೋರಾಗಿ ಉಸಿರಾಡುತ್ತಿದ್ದಳು. ಅವಳು ನನ್ನ ತುಣ್ಣೆಯನ್ನು ಹೊಡೆದಾಗ ನನಗೆ ಆಗುತ್ತಿದ್ದ ಸುಖ ಈಗ ಅವಳಿಗೂ ಆಗುತ್ತಿದೆ ಎಂದು ನನಗೆ ಅರ್ಥವಾಯಿತು. ಅವಳ ತುಲ್ಲನ್ನು ನನ್ನ ಬಾಯಿಗೆ ಒತ್ತುತ್ತಿದ್ದಳು. ನೆಕ್ಕುತ್ತಿದ್ದಂತೆಯೇ ಅವಳು ಎಂದು ಶಬ್ದ ಮಾಡುತ್ತಾ ಜೋರಾಗಿ ಉಸಿರಾಡಲು ಶುರು ಮಾಡಿದಳು. ಒಮ್ಮೆಲೆ ಆಕೆಯ ತುಲ್ಲಿನ ರಸ ನನ್ನ ಮುಖಕ್ಕೆ ಸಿಡಿಯಿತು. ಅವಳು ನನ್ನ ಮೇಲೆ ಬಿದ್ದಳು. ನಾನು ಅಲ್ಲೇ ಮಲಗಿದೆ. 10 ನಿಮಿಷ ಮಲಗಿದ ಮೇಲೆ ಅವಳು ಮತ್ತೆ ಎದ್ದು ನನ್ನ ನೋಡಿ ಮುಗುಳ್ನಕ್ಕಳು. ನಾನು ಸುಮ್ಮನಾದೆ. ಅವಳು ನನ್ನ ಬಳಿ ಬಂದು, ರಾಜು, ಇಲ್ಲಿ ನಡೆದಿರೋದನ್ನ ಯಾರಿಗೂ ಹೇಳ್ಬಾರ್ದು. ಓಕೆ, ನಾನು ಎಂದು ತಲೆ ಅಲುಗಾಡಿಸಿದೆ. ಅವಳು ಹಿಂದೆ ಸರಿದು ಕಾಲುಗಳನ್ನು ಅಗಲ ಮಾಡಿ ಮಲಗಿದಳು. ನಾನು ಅವಳ ಹತ್ತಿರ ಹೋದೆ. ನನ್ನನ್ನು ಅವಳ ಕಾಲುಗಳ ಮಧ್ಯೆ ಬರಲು ಹೇಳಿದಳು. ನಾನು ಅವಳ ಕಾಲುಗಳ ಮಧ್ಯೆ ಹೋಗಿ ನನ್ನ ತುಣ್ಣೆಯನ್ನು ನೇರವಾಗಿ ಅವಳ ತುಲ್ಲಿನ ಮೇಲೆ ಇಟ್ಟು ಉಜ್ಜಲು ಶುರು ಮಾಡಿದೆ. ಹೀಗೆ ಉಜ್ಜುವುದೇ ಸೆಕ್ಸ್ ಎಂದು ನಾ ತಿಳಿದುಕೊಂಡಿದ್ದೆ. ಆಕೆ ನನ್ನ ಉಜ್ಜಾಟವನ್ನು ನಿಲ್ಲಿಸಿ ನನ್ನ ತುಣ್ಣೆಯನ್ನು ತನ್ನ ತುಲ್ಲಿನ ಮೇಲಿಟ್ಟು ಒಳಗೆ ಹಾಕಲು ಹೇಳಿದಳು. ನಾನು ಸುಮ್ಮನೆ ಒಳಗೆ ಹಾಕಿ ಸಿಂಧು ಮುಖಕ್ಕೆ ಮುತ್ತು ಕೊಡಲು ಶುರು ಮಾಡಿದೆ. ನನ್ನ ತುಣ್ಣೆಯನ್ನು ಹಿಂದೆ ಮುಂದೆ ಮಾಡಲು ಹೇಳಿದಳು. ನಾನು ಹಾಗೆ ಮಾಡುತ್ತಲೇ ನನಗೆ ಏನೋ ರೋಮಾಂಚನವಾಗಲು ಶುರುವಾಯಿತು. ಕೆಲ ಹೊತ್ತಿನ ಬಳಿಕ ನನ್ನ ರಸ ಹೊರಬಂದು ಆಕೆಯ ತುಲ್ಲಿನಲ್ಲಿ ಬಿದ್ದಿತು. ನಾನು ಸುಸ್ತಾಗಿ ಅವಳ ಮೇಲೆ ಬಿದ್ದೆ. ನಂತರ ಬಟ್ಟೆ ಹಾಕಿಕೊಂಡು ಮನೆಗೆ ಹೋದೆವು. ಹೀಗೆ ಅವತ್ತು ನನ್ನ ಮತ್ತು ಸಿಂಧು ಮೊದಲ ಬಾರಿಗೆ ಕಾಮಶಾಸ್ತ್ರ ಹೇಳಿಕೊಟ್ಟಿದ್ದನ್ನು ನಾನು ಚೆನ್ನಾಗಿ ಕಲಿತು, ಜೊತೆಗೆ ಓದಿನಲ್ಲೂ ಕೂಡ ಒಳ್ಳೆ ಮಜಾ ಪಡೆದುಕೊಂಡೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.